ಸರ್, ಈ ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲನೂ ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ತಮಗೆ ಸ್ವಾಗತ ಬಯಸ್ತಾ ಇದ್ದೇನೆ. ನನ್ನ ಜೊತೆಗೆ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಾನ್ಯ ಆರ್ ಮೂರ್ತಿಯವರು ಜೊತೆಗಿದ್ದಾರೆ. ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ಪ್ರಮುಖರಾದಂಥ ಶಿಕ್ಷಕರ ಕ್ಷೇತ್ರದ ವೋಟರು ಕೂಡ ಆದಂಥ ಡಾಕ್ಟರ್ ಸುನೀಲ್ ಕುಮಾರ್ ಅವರಿದ್ದಾರೆ. ಸುನೀಲ್ ಅದ್ರ ಜೊತೆಗೆ ಮೈಸೂರು ನಗರ ಕಾಂಗ್ರೆಸ್ ಘಟಕದ SC ಘಟಕದ ಅಧ್ಯಕ್ಷರಾದಂಥ ರಮೇಶ್ ರವರಿದ್ದಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗಿರೀಶ್ ರವರು ನಮ್ಮ ಜೊತೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗಿದ್ದಾರೆ. ಮಾನ್ಯ ಆತ್ಮೀಯ ಸ್ನೇಹಿತರೆ, ನಾನಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ತಮಗೆಲ್ಲ ಗೊತ್ತಿದ್ದಾಗೆ 3ನೇ ತಾರೀಕು ನಡೀತಕ್ಕಂಥ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಅಂತ ಹೇಳಿದ್ರೆ, ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂತ ಹೇಳಿದ್ರೆ ಶಿಕ್ಷಕರ ಕ್ಷೇತ್ರಕ್ಕೆ ಒಂದು ಮಹತ್ವ ಇರ್ತಕ್ಕಂಥದ್ದು. ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಅನೇಕ ಸಂಘಟನೆಗಳಿವೆ. ಅದು ನೌಕರ ಸಂಘ ಇರ್ಬೋದು, KSRTC ಇರ್ಬೋದು, ಬೇರೆ ಬೇರೆ ಸಂಘಗಳಿರ್ಬೋದು. ಆದರೆ ಶಿಕ್ಷಕರ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ನೀಡಿ ಆ ಕ್ಷೇತ್ರಕ್ಕೆ ಒಬ್ಬ ಪ್ರತಿನಿಧಿ ಇರಬೇಕು ಅಂತಕ್ಕಂಥ ಅದನ್ನು ಯೋಚನೆ ಮಾಡಿದಾಗ ಈ ಶಿಕ್ಷಕರ ಕ್ಷೇತ್ರಕ್ಕೆ ಮತದಾರರು ತಮಗೆಲ್ಲ ಗೊತ್ತಿದ್ದಾಗೆ ಅತ್ಯಂತ ಪ್ರಬುದ್ಧ ಮತದಾರರು, ಬುದ್ಧಿಜೀವಿಗಳು, ಜೊತೆಗೆ ಪ್ರೊಫೆಸರ್ಗಳು, ಲಕ್ಷಾಂತರ ಮಂದಿಗೆ ಪಾಠ ಪ್ರವಚನ ಹೇಳಿ ದೇಶದ ಭವಿಷ್ಯವನ್ನು ಕಾಪಾಡ್ತಕ್ಕಂಥ ಶಿಕ್ಷಕರುಗಳು. ಇಂಥ ಒಂದು ಕ್ಷೇತ್ರದಲ್ಲಿ ಈ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ತುಂಬ ಅಭ್ಯರ್ಥಿ ಆಗಬೇಕು ಅಂತ ಸತತ ಪ್ರಯತ್ನ ಪಟ್ಟು ಸಭೆಯಲ್ಲಿ ಗಲಾಟೆ ಮಾಡಿಕೊಂಡು ಕೈನೂ ಕುಯ್ಕೊಂಡು ಸಿಂಪತಿ ಗಳಿಸ್ಕೊಳ್ಳೋಕ್ಕೋಸ್ಕರವಾಗಿ ನಾನು ಅಭ್ಯರ್ಥಿ ಆಗಲೇಬೇಕು ಅಂತ ಮಾಡಿದ್ರು. ಒಂದು ಕಡೆ ನಿಂಗರಾಜೇಗೌಡರು BJPನಲ್ಲಿ, ಇನ್ನೊಂದು ಕಡೆ JDSನಲ್ಲಿ ಶ್ರೀಕಂಠೇಗೌಡರು, ಇಬ್ಬರನ್ನೂ ಕೂಡ ಭಾರಿ ಕಷ್ಟಪಟ್ಟು ವಿತ್ಡ್ರಾ ಮಾಡಿಸಿದ್ರು. ಯಾಕೆ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವರು ವಿತ್ಡ್ರಾ ಆದಮೇಲೆ JDSನ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ರಾಜ್ಯ BJP ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಎಲ್ಲ ಮುಖಂಡಗಳು GT ದೇವೇಗೌಡರು ಸೇರಿ ಸಾರಾ ಮಹೇಶ್ವರು ಸೇರಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಇವ್ರನ್ನ ಗೆಲ್ಲಿಸ್ಬೇಕು ಅಂತ ತಮ್ಮ ಮುಂದೆ ಕೈ ಎತ್ತಿ ಎಲ್ಲ ಇದು ಮಾಡಿದ್ರು. ನಾನು ಕೇಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ದೊಡ್ಡ ಮಟ್ಟದಲ್ಲಿ ಒಗ್ಗಟ್ಟಾಗಿದ್ದೀವಿ ಅಂತೀರಿ, ತಳಮಟ್ಟದಲ್ಲಿ ಗೊಂದಲ ಉಂಟು ಮಾಡಿದಿರಿ ತಾವೇ. ನಮ್ಮ ಶಿಕ್ಷಕರಿಗೆ ನೀವೇನು ಮೆಸೇಜ್ ಕೊಡ್ತೀರಿ? ನಾವು ಒಗ್ಗಟ್ಟಾಗಿದ್ದೀವಿ ಕೊಡಿ ಅಂತೇಳಿ ನಿಮ್ಮ ಸಾಧನೆ ಹೇಳ್ತೀರಾ? ನಿಮ್ಮ ಸಾಧನೆ ಹೇಳೋಕ್ಕಾಗೋದೇ ಇಲ್ಲ. ಸಾಮರಸ್ಯ ಇಲ್ಲವೇ ಇಲ್ಲ ನಿಮ್ಮಲ್ಲಿ. ನಾನು ಹೋದಾಗೆ ಇಲ್ಲಿ ಯಾರು JDS ಅಭ್ಯರ್ಥಿ ಆಗಿದ್ದಾರೆ ವಿವೇಕಾನಂದವರು, BJPಯವರು ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡ್ತಾಯಿಲ್ಲ. ಎತ್ತು ಏರ್ಗೆಳೀತು, ಕೋಣ ನೀರ್ಗೆಳೀತು ಅನ್ನೋ ರೀತಿಯಲ್ಲಿ ಇವ್ರ ಕಾರ್ಯವೈಖರಿ ನಡೀತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ತಾವು BJP JDS ಮೈತ್ರಿ ಮಾಡಿಕೊಂಡು ಅದರಲ್ಲೂ ಒಬ್ಬ ಉದ್ಯಮಿಗೆ ತಾವು ಸಪೋರ್ಟ್ ಮಾಡಿಕೊಂಡು ಯಾವ ಮೆಸೇಜ್ ಕೊಡ್ತೀರಿ? ಹಾಗಾಗಿ ಈ ಚುನಾವಣೆಯಲ್ಲಿ ಮರಿತಿಬ್ಬೇಗೌಡರು ಅವರ ಚಾಣಕ್ಯತೆ, ಅವರ ತಂತ್ರಗಾರಿಕೆ, ಶಿಕ್ಷಕರಿಗೆ ಸ್ಪಂದಿಸಿರೋ ಅಂಥದ್ದು ರೀತಿ ನೋಡುವಾಗ ಹೋಲಿಕೆ ಮಾಡಿದ್ರೆ ಮರಿತಿಬ್ಬೇಗೌಡರಿಗೆ ಹೆಚ್ಚು ಮತಗಳಿಂದ ಗೆಲ್ತಾರೆ. ಅವ್ರು ಗೆಲ್ಲಿಸೋದಕ್ಕೆ ಶಿಕ್ಷಕರಿಂದ ತಾವು ಬುದ್ಧಿವಂತರಿದ್ದೀರಿ, ಪ್ರಬುದ್ಧರಿದ್ದೀರಿ, ದಯಮಾಡಿ ಇವರಿಗೆ ತಾವು ಬೆಂಬಲಿಸ ಕೊಡಬೇಕು ಅಂತೇಳಿ ನಾನು ತಮ್ಮ ಮುಖೇನ ವಿನಂತಿಯನ್ನು ಮಾಡ್ಕೊಳ್ತೀನಿ. ಜೊತೆಗೇನು ಅಂತ ಹೇಳಿದ್ರೆ, ಅವ್ರ ಅಜೆಂಡದಲ್ಲಿ ಈ ರೀತಿ ಇರುವಾಗ ಕರ್ನಾಟಕದಲ್ಲೂ ಕೂಡ ಪಾಪ ವಿವೇಕಾನಂದ ಅಂತಿವ್ರನ್ನ ಬಲಿಪಶು ಮಾಡ್ತಾರೆ, ಕುಮಾರಸ್ವಾಮಿಯವರು ಬಲಿಪಶು ಮಾಡ್ತಾರೆ, ಎಲ್ಲ ಒಂದು ಇದನ್ನು ಮಾಡಿ JDS ಅದು ಹೇಳೋಕ್ಕೆ ಹೆಸರಿಲ್ವೇನೋ ಮುಂದೆ ದಿನ ಆ ರೀತಿ ಮಾಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಂಥ ಸಂದರ್ಭದಲ್ಲಿ ನಾನು ಇದು ಯಾವುದಕ್ಕೂ ಮೈತ್ರಿಗೂ ಕೂಡ ಮರಳ್ತಾ ಆಗ್ತಕ್ಕಂಥದ್ದು ಬೇಡ. ಹಾಗಾಗಿ ನಮ್ಮ ಏನು 21,000ಕ್ಕಿಂತ ಹೆಚ್ಚು ಮತದಾರರಿದ್ದಾರೆ ನಮ್ಮ ಈ ಶಿಕ್ಷಕರ ಕ್ಷೇತ್ರದಲ್ಲಿ. ತಾವು ದೀರ್ಘ ಯೋಚನೆ ಮಾಡಿ ತಾವು ಮತಗಳನ್ನು ಕೊಡಬೇಕು. ಕಳೆದ ಚುನಾವಣೆಯಲ್ಲಿ ಸುಮಾರು 800 ಚಿಲ್ಲರೆ ಮತಗಳು, ಕುಲ್ಗೇಟ್ ಮತಗಳು ಅಂತ ಕೇಳಿದೆ. ಮತಗಳು
ಕುಲುಗೆಡಬಾರ್ದು. ಯಾರೋ ಅವಿದ್ಯಾವಂತರಾಗಿ ಅವರೇನೇ ಬುದ್ಧಿವಂತಿಕೆಯಿಂದ ಇವತ್ತು ಮತದಾನ ಮಾಡುವಾಗ ತಾವು ಸರಿಯಾದಂಥ ವ್ಯಕ್ತಿ ನೋಡಿ ತಾವು ಮತ ಚಲಾವಣೆ ಮಾಡ್ತಕ್ಕಂಥದ್ದನ್ನು ದಯವಿಟ್ಟು ಮಾಡಬೇಕು ಅನ್ನೋ ಅಂಥದ್ದನ್ನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ. ಜೊತೆಗೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೀನಿ, ಡಿನ್ನರ್ ಪಾರ್ಟಿಗಳು, ಆ ಪಾರ್ಟಿಗಳು, ಈ ಪಾರ್ಟಿಗಳು ಅಂತೇಳಿ. ಎಲ್ಲೋ ಸ್ವಲ್ಪ ಜನ ಸೇರಿದ್ರೆ ಅದು ಈ ಬುದ್ಧಿವಂತರ ಮೇಲೆ ಇವ್ರ ಮೇಲೆ ಪರಿಣಾಮ ಬೀರೋ ಅಂಥದ್ದಲ್ಲ. ಎಲ್ಲ ಪ್ರಬುದ್ಧರಿದ್ದಾರೆ, ಎಲ್ಲ ಯೋಚನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ತಾವೆಲ್ಲ ಮರಿತಿಬ್ಬೇಗೌಡ್ರನ್ನ ಗೆಲ್ಲಿಸ್ಕೊಡೋ ಮೂಲಕವಾಗಿ ಬಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ರೀತಿಯಲ್ಲಿ ಅದು ಆಗಬೇಕು. ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಆಡಳಿತ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎಲ್ಲ ಜನ ಇಚ್ಛೆಪಟ್ಟಿದ್ದಾರೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ತಾವು ಬೆಂಬಲ ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇದರಲ್ಲಿ ಪಕ್ಷದ ಚಿಹ್ನೆ ಇಲ್ಲದೇ ಇದ್ದರೂ ಕೂಡ ಅವರ ಹೆಸರನ್ನು ಮುಂದೆ ಬರೆಯುವಾಗ ಮರಿತಿಬ್ಬೇಗೌಡರಿಗೆ ಪ್ರಾಶಸ್ತ್ಯ ಮತ ನೀಡೋ ಮೂಲಕವಾಗಿ ತಾವು ಅವ್ರನ್ನ ಗೆಲ್ಲಿಸ್ಕೊಡ್ತಕ್ಕಂಥ ಕ್ರಮ ಸಂಖ್ಯೆ 1 ಅವರ ಅದೃಷ್ಟಕ್ಕೆ ಕ್ರಮ ಸಂಖ್ಯೆ 1 ಇದೆ, ಅದ್ರ ಮುಂದೆ 1 ಅಂತ ಬರೆದ್ರೆ ಅವ್ರು ಕೊಡ್ತಕ್ಕಂಥ ಪೆನ್ನಲ್ಲಿ ಅದನ್ನು ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಈಗಾಗಲೇ ನಿನ್ನೆಯಿಂದ ತಾನೇ ಶಾಲಾ ಕಾಲೇಜು ಎಲ್ಲ ಪ್ರಾರಂಭ ಆಗಿದೆ. ಸಕ್ರಿಯವಾಗಿ ನಿನ್ನೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡಗಳು ಶಾಲಾ ಕಾಲೇಜಿಗೆ ತೆರಳಿ ಮಾಡ್ತಾಯಿದ್ದಾರೆ. ನಾನು ಕೂಡ ನಮಗೆಲ್ಲೆಲ್ಲಿ ಇನ್ಸ್ಟಿಟ್ಯೂಷನ್ಗಳಿದೆಯೋ ಅಲ್ಲೆಲ್ಲ ಕೂಡ ಭೇಟಿ ಕೊಟ್ಟು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇನ್ನೂ ಸಕ್ರಿಯವಾಗಿ ಅದು ನಡೀತದೆ. 3ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಭಾರಿ ಮತಗಳಿಂದ ಮರಿತಿಬ್ಬೇಗೌಡರು ಗೆಲ್ಲೋದಕ್ಕೆ ಒಂದು ಅವಕಾಶವನ್ನು ನಮ್ಮ ಶಿಕ್ಷಕ ಬಂಧುಗಳು ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖೇನ ವಿನಂತಿಯನ್ನು ನಾನು ಮಾಡ್ಕೊಳ್ತೀನಿ. ಸರ್, ನಾನು ಭಾರತೀಯ ಜನತಾ ಪಾರ್ಟಿನಲ್ಲಿ ತಮ್ಮ ಮುಂದೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಒಂದು ಸಾರಿ ಈ ರಾಜಕೀಯ ಕಾರಣಕ್ಕೋಸ್ಕರವಾಗಿ, ರಾಜಕೀಯ ಜೀವನ ಮಾಡೋಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಪಕ್ಷಗಳನ್ನು ಬದಲಾವಣೆ ಮಾಡಬೇಕಾಗ್ತದೆ. ರಾಜಕೀಯ ಕಾರಣಕ್ಕೋಸ್ಕರವಾಗಿ ನಾನು ಇದ್ದಂಥ ಅವಧಿನಲ್ಲಿ ನಾನು ನೋಡಿದೆ ಪ್ರಾರಂಭದಲ್ಲಿ ಇದು ರಾಜಕೀಯವಾಗಿ ಸರೋಗ್ಬೋದೇನೋ ಅಂತಕ್ಕಂಥದ್ದನ್ನು. ಬರ್ತಾ ನಮಗೆ ಯಾವಾಗ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಮಾತನ್ನು ಇವ್ರು ಹೇಳಿದಾಗ ಯಾರೂ ಖಂಡನೆ ಮಾಡ್ತಿರ್ಲಿಲ್ಲ, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟ್ರು, ಇನ್ಕ್ಲೂಡಿಂಗ್ ಅಮಿತ್ ಶಾ, ಯಾರು ಕೂಡ ಖಂಡನೆ ಮಾಡ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ಸರಿಯನ್ನ ಅಂಥದ್ದನ್ನು ಇವರು ಸಮರ್ಥನೆ ಮಾಡ್ಕೋತಾರೆ ಅಂಥದ್ದನ್ನು ಬೇಸತ್ತು, ಇಂಥ ಪಾರ್ಟಿನಲ್ಲಿ ಸಂವಿಧಾನ ಏನು ಈ ಪ್ರಪಂಚದಲ್ಲೇ ವಿಶ್ವದಲ್ಲೇ ಭಾರಿ ಮಾನ್ಯತೆ ಇರತಕ್ಕಂಥ ಸಂವಿಧಾನ ನಮ್ಮದು, ಇಂಥ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅನ್ನೋವಾಗ ನಮ್ಮಂತಿರೋರು ಸರಿ ಇಲ್ಲ ಅಂತ ಹೇಳಿ ಆ ಉಸಿರು ಕಟ್ಟಿದ ವಾತಾವರಣದಿಂದ ಹೊರಗಡೆ ಬರಬೇಕಾಯ್ತು. ನಾನು JDS ಅಲ್ಲಿ 7 ವರ್ಷ ಇದ್ದೆ. ಆ JDSಸೇ ಬೇರೆ ಸ್ವಲ್ಪ ಮೌಲ್ಯಗಳಿತ್ತು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ಇಳಿದ ಮೇಲೆ ಸ್ವಲ್ಪನಾರು ಗ್ರಾಮ ವಾಸ್ತವ್ಯ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು ಅಂತಿತ್ತು. ಬರ್ತಾ ಅವ್ರದ್ದು ಇದೆಯಲ್ಲ, ಅವ್ರು ಕ್ಷೀಣಿಸ್ತಾ ಇರೋದು ನೋಡುವಾಗ ಈಗ ಅವ್ರು ಇರ್ತಕ್ಕಂಥದ್ದು ಕೇವಲ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ಅದು ಮುಂದೆ ವಿಲೀನ ಆಗ್ತಾರೋ ಏನು ಮಾಡ್ತದೋ ಪಾರ್ಲಿಮೆಂಟು ರಿಸಲ್ಟ್ ಬಂದಮೇಲೆ ಗೊತ್ತಾಗ್ತದೆ. ಇಲ್ಲ, ಹೌದು, ಏನು ಅಂತ ಹೇಳಿದ್ರೆ ನನಗೂ ಅನೇಕ ಜನ ತಳ ಸಮುದಾಯದ ಪ್ರಮುಖರು ತಾವು ಹೇಳೋದು ಪ್ರಶ್ನೆ ಮಾಡಿದ್ರು, ಅದು ಕೊಟ್ಟಿದ್ರೆ ಸೂಕ್ತ ಆಗ್ತಿತ್ತು ಅಂತೇಳಿ. ಈಗ ಒಬ್ಬ ಅನುಭವ ರಾಜಕಾರಣಿ ಮರಿತಿಬ್ಬೇಗೌಡರು ಅವ್ರು ಇರಬೇಕು ಅನ್ನೋ ರೀತಿಯಲ್ಲಿ ಪಕ್ಷ ತೀರ್ಮಾನ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ತಾವು ಹೇಳ್ದಂಗೆ 60% ಮತದಾರಿದ್ದಾರೆ. ಅಷ್ಟನ್ನು ಕೂಡ ನಾವು ಮೊನ್ನೆ ಒಂದು ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು 4 ಜಿಲ್ಲೆಗಳದನ್ನು ಸಭೆಯನ್ನು ಏರ್ಪಾಡು ಮಾಡಿದರು. ನಾನು ಕೂಡ ಹೋಗಿದ್ದೆ. ಅವರೆಲ್ಲ ಒಕ್ಕೊರನಿಂದ ಮರಿತಿಬ್ಬೇಗೌಡರಂತವ್ರು ಇರಲಿ, ನಮ್ಮ ಬಗ್ಗೆ ಹೋರಾಟ ಮಾಡ್ತಾರೆ ಅನ್ನೋ ಅಂತ ಅಭಿಪ್ರಾಯ ಬರುತ್ತೆ ಹೊರತು ಯಾರು ಮುಂದೆ ಬಂದರೆ ಬಹುಶಃ ಅದ್ರ ಮುಂದಿನ ದಿನದಲ್ಲಿ ಮಾಡ್ಬೋದೇನೋ. ಸೊ ಹಾಗಾಗಿ ಅವರು ಸೂಕ್ತವಂತ ಅಭ್ಯರ್ಥಿ ಇದ್ದಾರೆ. ಮತ್ತೊಮ್ಮೆ ಮನವಿ ಮಾಡಿಕೊಂಡು ತಮಗೆ ಧನ್ಯವಾದ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್ ತಮಗೆ.